ಇದು ಬಿ ವಿಂಗ್, ಇದು ಪೂರ್ತಿ ಎ ವಿಂಗ್. ಎಷ್ಟು ಕ್ಲೀನಾಗಿದೆ ನೋಡಿ. ಜನ ವಾಸವಾಗ್ತಾ ಇದ್ದಾರೆ, ಲೋನ್ ಮಾಡಿಸ್ಕೊಂಡಿದ್ದಾರೆ, ಬಂದಿದ್ದಾರೆ ಎಲ್ಲನೂ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ನೋಡಿ ಹೆಂಗೈತೆ. ಆ ಕಡೆ ಇರೋದು ಎ ಬ್ಲಾಕು, ಈ ಕಡೆ ಇರೋದು ಬಿ ಬ್ಲಾಕ್. ಆಯಿತಾ, ಮಸ್ತ್ ಇದೆ. ನಾನೊಂದು ಕಾರ್ನರಲ್ಲಿ ನಿಂತ್ಕೊಂಡು ಪೂರ್ತಿ ಒಂದು ಪ್ರದಕ್ಷಿಣೆ ಹಾಕಿರೋಂಥದ್ದು ನೋಡಿ. ಎಲ್ಲ ಕಾಂಪೌಂಡು, ಪೂರ್ತಿ ಎಲ್ಲ ಕಡೆ ಕಾಂಪೌಂಡ್ ಇದೆ ನೋಡಿ. ಆಯಿತಾ, ನೋಡಿ ಇದು ಎ ಬ್ಲಾಕ್, ಇದು ಬಿ ಬ್ಲಾಕ್. ಸೊ ನಾನು ಈಗ ಬಂದಿರೋಂಥದ್ದು RJRSL ಕಮ್ಮನಹಳ್ಳಿ ಚಿಕ್ಕೇನಹಳ್ಳಿ ಹತ್ರ ಇರೋಂಥದ್ದು ಎ ವಿಂಗ್ ಮತ್ತು ಬಿ ವಿಂಗ್ ಇರೋಂಥದ್ದು 13 ಫ್ಲೋರ್ಸ್. ಇದು ಟೋಟಲ್ 13 ಫ್ಲೋರ್ಸ್ ಇರೋಂಥದ್ದು. ಇಲ್ಲಿ ನೋಡಿ ನಿಮಗೆ ಕಾಣುತ್ತೆ. ಇದು 1 ಲಕ್ಷ ಬಹುಮಾಡಿ ಇರೋಂಥ ಒಂದು ಕಟ್ಟಡದ್ದು. ಇದು ಚಿಕ್ಕೇನಹಳ್ಳಿ ಕಮ್ಮನಹಳ್ಳಿ ಅಂತ ಇದೆ. ಸರ್ವೆ ನಂಬರ್ 71, ಆನೇಕಲ್ ತಾಲೂಕು ಬರೋವಂಥದ್ದು. ಓಕೆ, ಆನೇಕಲ್ ತಾಲೂಕು ಬರೋವಂಥದ್ದು. ಈಗ ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ, ಅದೆಲ್ಲ ನಿಮಗೆ ಹೇಳ್ತೀನಿ. ಹಾಯ್, ಹಲೋ, ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಕರ್ಕೊಂಡ್ಬಂದಿರೋಂಥದ್ದು ನಿಮಗೆ ಕಮ್ಮನಹಳ್ಳಿನಲ್ಲಿರುವಂಥ 1 ಲಕ್ಷ ಬಹುಮಾಡಿ ಬ್ಯಾಂಗ್ಳೂರು ವಸತಿ ಯೋಜನೆಯಿಂದ ಸರ್ವೆ ನಂಬರ್ ಬಂದು 71. ಇದು ಚಿಕ್ಕೇನಹಳ್ಳಿ ಕಮ್ಮನಹಳ್ಳಿನಲ್ಲಿ ಬರುವಂಥದ್ದು ಎ ಬ್ಲಾಕ್ ಮತ್ತು ಬಿ ಬ್ಲಾಕ್. ಇಲ್ಲಿ ಬರುವಂಥದ್ದು ಎ ಬ್ಲಾಕ್ ಮತ್ತು ಬಿ ಬ್ಲಾಕ್. ಇದರಲ್ಲಿ ಇರುವಂಥದ್ದು 13 ಫ್ಲೋರ್ಸ್. ನಾನು ಒಂದಾದ್ಮೇಲೆ ಒಂದು ನಿಮಗೆ ತೋರಿಸ್ತೀನಿ. ಇಲ್ಲಿ ವಾಸವಾಗಿ ಜನಗಳು ಬಂದುಬಿಟ್ಟಿದ್ದಾರೆ. ಈಗ ತಾನೇ ಒಬ್ಬರು ಇದ್ದರು, ಅವರು ಅಪ್ಲಿಕೇಶನ್ ಹಾಕಿದ್ರು, ಅವ್ರಿಗೆ ಮಂಜೂರಾತಿ ಆಗಿತ್ತು. ಅವ್ರು ಮಾತಾಡ್ಸೋ ಅಷ್ಟೊತ್ತಿಗೆ ಹೊಂಟೋದ್ರು. ಅಮ್ಮ, ನೀವು ಇಲ್ಲೇ ಇರೋದನಮ್ಮ? ನೀವು ಇಲ್ಲೇ ಇರೋದ? ಎಷ್ಟನೇ ಫ್ಲೋರಲ್ಲಿ ಇದ್ದೀರಿ ತಾಯಿ? 326 ಅಲ್ಲಿದ್ದೀರಾ? ನಿಮ್ಮ ಹತ್ರ ಸ್ವಲ್ಪ ಬಂದು ಮಾತಾಡ್ತೀನಿ ನಾನೀಗ. ಹೆಂಗಿದೆ ನಿಮಗೆ ವಾತಾವರಣ, ಹೆಂಗಿದೆ, ಎಲ್ಲ ಕ್ಲೀನಾಗಿದೆಯಾ? ಚಿಕ್ಕನಹಳ್ಳಿ ಕಮ್ಮನಹಳ್ಳಿಯಲ್ಲಿ ಬಂದಿರೋಂಥದ್ದು ಭಾಳ ಬ್ಯೂಟಿಫುಲ್ ಆಗಿದೆ. ಆ ರೋಡು ಪಕ್ಕನೇ, ಇಲ್ಲಿಂದ 600 ಮೀಟ್ರ್ ಆಗುತ್ತೆ ನಿಮ್ಮ ಕಮ್ಮನಹಳ್ಳಿ ಸರ್ಕಲ್. ನಮ್ಮ ಭಾಳ ಹತ್ರ ಇದೆ. ಎಜುಕೇಷನ್ಗೆ ಏನೂ ತೊಂದರೆ ಇಲ್ಲ. ಅಮ್ಮ, ನಿಮ್ಮ ತಾಯಿ, ನಿಮ್ಮ ಹೆಸರೇನಮ್ಮ? ಕೋಮಲಾ ಸರ್. ಕೋಮಲಾ ಅನ್ನೋರು ಇಲ್ಲೇ ವಾಸ ಮಾಡ್ತಾ ಇದ್ದಾರೆ. ಎಷ್ಟು ತಿಂಗಳಿಂದ ವಾಸ ಮಾಡ್ತಾ ಇದ್ದಾರೆ? ಈಗ 2 ತಿಂಗಳಾಯ್ತಮ್ಮ. ವೆರಿ ಗುಡ್ ಮಾ. ನೀವು ಸ್ಟಾರ್ಟಿಂಗ್ ಎಷ್ಟು ಅಡ್ವಾನ್ಸ್ ಕಟ್ಟಿದ್ರಮ್ಮ? ಅಂದರೆ ಠೇವಣಿ ನೀವು ಕಟ್ಟಿದ್ರಲ್ಲ, ಅದು ಎಷ್ಟು ಅಮೌಂಟ್? ಸ್ಟಾರ್ಟಿಂಗ್ ಕಟ್ಟಿದ್ದು 50,000 ಕಟ್ಟಿದ್ರಿ. ಎಷ್ಟನೇ ಇಸ್ವಿನಲ್ಲಿ ಕಟ್ಟಿದ್ರಮ್ಮ? ಆಯ್ತು ಸರ್, 3 ತಿಂಗಳು ಮುಂಚೆ ಕಟ್ಟಿದ್ದು. 3 ತಿಂಗಳು ಮುಂಚೆ ಕಟ್ಟಿದ್ದು. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಇವ್ರಿಗೆ ಫಸ್ಟ್ ಆಫ್ ಆಲ್ ಏನು ಹೆಸರು ಕೋಮಲಾ ಮೇಡಮ್ ಅವ್ರಿಗೆ ಭಾಳ ಬೇಗ ಬಂದಿದೆ. ಭಾಳ ಖುಷಿ ಆಗುತ್ತೆ. ಅಮ್ಮ, ನಿಮ್ಮದು ಕ್ಯಾಸ್ಟ್ ST ಬರುತ್ತೆ? ಜನರಲ್ ಬರುತ್ತೆ. ಜನರಲಲ್ಲಿ ಬಂದಿರೋಂಥದ್ದು. ಜನರಲಲ್ಲಿ ಯಾವುದಮ್ಮ ನಿಮ್ಮದು ಕ್ಯಾಸ್ಟ್? ನಾಯ್ಡು ಸರ್. ನಾಯ್ಡೂಸ್. ಸೊ ನಾಯ್ಡೂಸಲ್ಲಿ ಇರೋವಂಥದ್ದು ಇವ್ರು ಜನರಲ್ಲು. ನೀವು ನಾರ್ಮಲ್ ಅಪ್ಲಿಕೇಶನ್ ಹಾಕ್ಕೊಂಡ್ರಾ? ಇಲ್ಲ ನಾರ್ಮಲ್ ಸರ್, ಆನ್ಲೈನಲ್ಲೇ ಬುಕ್ ಮಾಡಿದ್ರಿ ನೀವು? ಅದೇನಂತಾರೆ ಅದಕ್ಕೆ MLA ಕೋಟಾ ಅದೆಲ್ಲ ಮಾಡಿರಾ? ಡೈರೆಕ್ಟಾಗಿ ನಾರ್ಮಲ್ ಕೋಟಾನೇ ಮಾಡಿದ್ದೀರಾ? ಇನ್ನೂ ಖಾಲಿ ಇದೆ ಇಲ್ಲಿ ಮನೆ? ಇದೆ, ಗೊತ್ತಿಲ್ಲ ಸರ್. ತುಂಬಾ ಮನೆ ಲಾಕ್ ಮಾಡಿದ್ದಾರೆ. ಬುಕ್ ಆಗಿದೆಯಾ, ಖಾಲಿ ಇದೆಯಾ ಗೊತ್ತಿಲ್ಲ. ನೀವು ಒಟ್ಟಲ್ಲಿ 3 ತಿಂಗಳು ಆಯ್ತು ಮಾಡಿಸಿ? ನನ್ಗೆ ಜಸ್ಟ್ 1 ತಿಂಗಳಾಯ್ತು ಬಂದು. ಹೌದಾ? ವೆರಿ ಗುಡ್. ಭಾಳ ಚೆನ್ನಾಗೈತಮ್ಮ, ಭಾಳ ಸಂತೋಷ ಆಯಿತು. ಇವರು ಕರೆಕ್ಟಾಗಿ 3 ತಿಂಗಳಿಂದನೇ ಅಪ್ಲಿಕೇಶನ್ ಹಾಕ್ಕೊಂಡಿರೋಂಥದ್ದು. ಅದಕ್ಕೆ ಹೇಳೋಂಥದ್ದು RJRSL ನಾನು ಹೆಚ್ಚು ಕಡಿಮೆ 7 ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೀನಿ, ಪ್ರತಿಯೊಬ್ಬರೂ RJRSL ಫಸ್ಟ್ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ. ಇವ್ರಿಗೆ ಸಿಕ್ಕಿ ಅಂದರೆ ಅಪ್ಲಿಕೇಶನ್ ಹಾಕಿ ಬರೀ 3 ತಿಂಗಳಾಗಿರೋಂಥದ್ದು. ನಾನು 21ನೇ ಇಸ್ವಿನಲ್ಲಿ ಹಾಕಿರೋಂಥದ್ದು ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇವ್ರಿಗೆ ಬೇಗ ಸಿಕ್ಕಿರೋದು ಇದು ಸಂತೋಷದ ವಿಚಾರ. ಇವರು ಆನ್ಲೈನಲ್ಲೇ ಹಾಕ್ಕೊಂಡಿರೋಂಥದ್ದು. ಯಾವುದು ಮಧ್ಯವರ್ತಿಗಳಿಗೆ ಏನು ಕೊಡ್ದೇನೆ ನೀವು ಕ್ಲೀನಾಗಿ ಹಾಕ್ಕೊಂಡಿರೋದಲ್ಲೇ. ಗುಡ್, ವೆರಿ ಗುಡ್. ಕೋಮಲಾ ಅನ್ನೋರು ಎಷ್ಟನೇ ಫ್ಲೋರ್ ಅಲ್ಲಮ್ಮ ನಿಮ್ಮ ಮನೆ ಇರೋದು? 3ನೇ ಫ್ಲೋರು. ಏನಮ್ಮ ನಂಬರು? 326. 326. ಚೆನ್ನಾಗಿತ್ತು ನಂಬರು. 326.
ಮೂರನೇ ಫ್ಲೋರ್ ಅಲ್ಲಿ ಇರೋದು. ನೀರಿನ ವ್ಯವಸ್ಥೆ ಎಲ್ಲ ಇದೆಯಮ್ಮ? ನೀರ್ ವ್ಯವಸ್ಥೆ ಇಲ್ಲ ಇಲ್ಲಿ. ಎಲ್ಲ ಇದೆ, ಏನು ತೊಂದರೆ ಇಲ್ಲ. ಸೆಕ್ಯೂರಿಟಿ ಎಲ್ಲ ಕ್ಲೀನ್ ಆಗಿದ್ದಾರೆ. ನಿಮ್ಗೆ ಮೀಟರ್ದು ಕರೆಂಟ್ ಸ್ವಲ್ಪ ಪ್ರಾಬ್ಲಮ್. ಮೀಟರ್ ಕರೆಂಟ್ ಬರುತ್ತಮ್ಮ, ಅದೇ ಪ್ರತಿಯೊಬ್ಬರಿಗೂ. ನೋಡಿಮ್ಮ, ಬೀಜ ಹಾಕಿದ ತಕ್ಷಣನೇ ಮರ ಬರಲ್ಲ. ಬೀಜ ಹಾಕಿದ್ಮೇಲೆ ಅದು ಸೊಸಿ ಗಿಡ, ಆಮೇಲೆ ಮರ, ಆಮೇಲೆ ಹೂವು ಕಾಯಿ, ಆಮೇಲೆ ಹಣ್ಣು. ಅದೇ ಥರ ನೀವೀಗ ತಾನೇ ಅದಕ್ಕೆ ಬಂಡವಾಳ ಹಾಕಿದ್ರಿ. ಹಾಕಿದ ನಂತರ ನೀವು 50,000 ಹಾಕಿದ್ರಿ. ಓಕೆ, 50,000 ಹಾಕಿದ್ಮೇಲೆ ನೀವು ಏನೇನು ಕಟ್ಟಿದ್ರಿ, ಏನೇನು ಮಾಡಿದ್ರಿ, ಅದನ್ನ ಸ್ವಲ್ಪ ವಿಚಾರ ಹೇಳಿಮ್ಮ. ಏನಿಲ್ಲ ಸರ್, ಆನ್ಲೈನ್ ಬುಕ್ ಮಾಡಿದ್ದೆ 50,000 ಸ್ಟಾರ್ಟಿಂಗ್ ಕಟ್ಟಿದ್ದು. ಓಕೆ, IDBI ಸೆಲೆಕ್ಷನ್ ಆಗಿದೆ. ಸೆಲೆಕ್ಷನ್ ಆದ್ಮೇಲೆ ನಮ್ಗೆ ಸಿವಿಲ್ ಲೋನ್ ಮಾಡಕ್ಕೆ ಸಿವಿಲ್ ಸ್ವಲ್ಪ ಕಮ್ಮಿ ಇತ್ತು. ಅದಕ್ಕೆ ಬ್ಯಾಂಕ್ ಅವ್ರು ಹೇಳಿದಾರೆ ತಿರ್ಗಾ 1,02,000 ಕಟ್ಟಿದೀವಿ. ಅವಾಗ 7,000 ಕಟ್ಟಿದೀವಿ. ಆಮೇಲೆ ನಮ್ಗೆ ಅಕ್ಲಾಯ್ಮೆಂಟ್ ಪೇಪರ್ ಬಂತು, ಲೋನು ಆಯ್ತು. ಲೋನ್ ಎಷ್ಟಕ್ಕೆ ಮಾಡಿಸ್ಕೊಂಡ್ರಮ್ಮ? 9,000 ಸರ್, 9,500 ರೂಪಾಯಿ. 9,500 ರೂಪಾಯಿ ನೀವು ಲೋನ್ ಕಟ್ಟುವಂಥದ್ದು ಪ್ರತಿ ತಿಂಗಳು? 9 ಲ್ಯಾಕ್. 9 ಲಕ್ಷ. 9,50,000. 9,50,000 ಅಂದ್ರೆ 10 ಲಕ್ಷ. ನಮ್ಗೆ ಲೋನ್ ಮಾಡಿಸಿರೋದು. ನಾವು ಕಟ್ಟೋದು 1,000 ಇಲ್ಲ ಸರ್, 13,276 ರೂಪಾಯಿ EMI. ಎಷ್ಟು ವರ್ಷಕ್ಕೆ ಹಾಕ್ಸ್ಕೊಂಡಿದ್ದೀರಿ? 9,50,000. 9,50,000 ಇವ್ರು ಲೋನ್ ಹಾಕ್ಸ್ಕೊಂಡಿರೋಂಥದ್ದು. ಇವ್ರು ಕಟ್ಟಬೇಕಾಗಿರೋಂಥ ಅಮೌಂಟ್ ಬಂದು 13,20,000. ಸಾರಿ 13,000 ಚಿಲ್ಲರೆ. ನೀವು ತಿಂಗಳಿಗೆ ಮಂತ್ಲಿ EMI ಕಟ್ತಾರೆ. 13,000 ಎಷ್ಟು? 286 ರೂಪಾಯಿ. ಒಂದು ತಿಂಗಳಿಗೆ ಇವರಿಗೆ EMI ಬರ್ತಾ ಇರೋಂಥದ್ದು 13,286 ರೂಪಾಯಿ ಪ್ರತಿ ತಿಂಗಳು. ಎಷ್ಟು ವರ್ಷಕ್ಕೆ ಹಾಕೊಂಡಿದ್ದೀರಮ್ಮ? 10 ವರ್ಷಕ್ಕೆ ಲೋನ್ ಹಾಕೊಂಡಿದ್ದಾರೆ. ಇನ್ನೊಂದು ಸುದ್ದಿ ನಿಮ್ಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಲೋನ್ ಹಾಕಿದ ನಂತರ ನಿಮಗೆ 3-5% ಅಲ್ಲೂ ಸಬ್ಸಿಡಿ ಆಗುತ್ತೆ. ಯಾವ ಥರ ಬರುತ್ತೆ ಅಂತಾನು ಹೇಳ್ತೀನಿ. ನೀವು ಏನು ಅಮೌಂಟ್ ನೀವು ಲೋನ್ ಮಾಡಿಸ್ಕೊಂಡಿದ್ದೀರಾ ಆ ಅಮೌಂಟ್ಗೆ 26% ನಿಮಗೆ ಡಿಡಕ್ಷನ್ ಆಗಿ 3,000 ಒಳಗಡೆ ಇದ್ದರೆ, 3,000 ಒಳಗಡೆ ಇದ್ದರೆ ನಿಮಗೆ ಆ ಅಮೌಂಟು ಡಿಡಕ್ಷನ್ ಆಗುತ್ತೆ. ಮೋಸ್ಟ್ಲಿ 13,000ಕ್ಕೆ ಡಿಡಕ್ಷನ್ ಆಗೋದು ಕಷ್ಟ ಇದೆ. ಅವರು ಲೋನ್ ಮಾಡಿಸುವಾಗ ಆಫೀಸಲ್ಲಿ ಎಲ್ಲ ಹೇಳಿದ್ರು ಸರ್. ಆಫೀಸಲ್ಲಿ ಬಟ್ ನೀವು 13,000 ಮೇಲೆ ಹೋಗಿದ್ದೀರಲ್ಲ, ಸೊ ಅದು ಇಲ್ಲ. 3,000 ನಮ್ಗೆ ರಿಟರ್ನ್ ಗೌರ್ಮೆಂಟ್ ಕೊಡ್ತಾರೆ. ಅದು ಯಾವಾಗ ಅಂತ ಅಂದ್ರೆ ನಿಮಗೆ 3,000 ಒಳಗಡೆ ಇದ್ದಾಗ 3-5% ಡಿಡಕ್ಷನ್ ಆಗುವಂಥದ್ದು. ನೀರಿನ ವ್ಯವಸ್ಥೆ ಹೇಗಿದೆಯಮ್ಮ? ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ವೆರಿ ಗುಡ್. ಕರೆಂಟಿನ ವ್ಯವಸ್ಥೆ ಹೇಗಿದೆಯಮ್ಮ? ಅದೇ ಸರ್, ಸ್ವಲ್ಪ ಬಿಟ್ಟು ಗ್ಯಾಪ್. ಅಲ್ಲಮ್ಮ, ಟೋಟಲ್ ಕರೆಂಟ್ ತೊಂದರೆ ಇಲ್ಲ ನಿಮಗೆ. ಮೀಟ್ರ್ ನಿಮಗೆ ನೀವು ಬಂದು ಎಷ್ಟು ತಿಂಗಳಾಯ್ತಮ್ಮ ಇಲ್ಲಿ? ಇಲ್ಲ, ಬಂದೇ ಇರುತ್ತೆ. 2 ತಿಂಗಳಾಯ್ತು. 2 ತಿಂಗಳಲ್ಲಿ ನಿಮಗೆ ಕರೆಂಟಿನ ಬಿಲ್ ಬಂದಿದೆಯಾ? ಇಲ್ಲ, ಇನ್ನ ಇಲ್ಲ. ಬರುತ್ತೆ, ಒಟ್ಟಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೆಕ್ಯೂರಿಟಿ ಸೌಲಭ್ಯ ಯಾವ ಥರ ಇದೆ? ಜನಗಳು ಅಕ್ಕಪಕ್ಕ ಎಲ್ಲ ಪಾರ್ಕಿಂಗ್ ಎಲ್ಲ ಕ್ಲೀನ್ ಆಗಿದೆ. ಆಮೇಲೆ ಲಿಫ್ಟ್ ಫೆಸಿಲಿಟಿ ಕರೆಕ್ಟ್ ಆಗಿದೆ. ಓಕೆ, ಸೊ 2 ತಿಂಗಳಾಯ್ತು ಗೃಹ ಪ್ರವೇಶ ಮಾಡಿ. ಎಲ್ಲ ಇವರು ಕಮಲಾ ಅವರು ಎಲ್ಲ ಆಚೆ ಹೋಗ್ತಾ ಇದ್ದಾರೆ. ಲೆಟ್ ಅಸ್ ಸಿ ಯಾರಾದರೂ ಬೇರೆಯವರು. ಅಮ್ಮ, ನೀವು ಫಸ್ಟ್ ಫ್ಲೋರ್ ನಮ್ಗೆ ಇನ್ನೊಬ್ರು ಸಿಕ್ಬಿಟ್ರಪ್ಪ. ಥ್ಯಾಂಕ್ ಯು ಮಾ, ಥ್ಯಾಂಕ್ಸ್. ನಮಸ್ತೆ ಮಾ, ಚೆನ್ನಾಗಿರಿ ಮಾ, ಕಂಗ್ರ್ಯಾಚುಲೇಷನ್ಸ್. ಅಮ್ಮ ಬನ್ನಿ. ನಮಸ್ತೆ ಅಮ್ಮ, ನಿಮ್ಮ ಹೆಸರೇನಮ್ಮ? ಶಾಂತಮ್ಮ. ನೀವು ಎಷ್ಟು ವರ್ಷ ಹಿಂದೆ ಅಪ್ಲಿಕೇಶನ್ ಹಾಕಿದ್ರಿ? ನಾವು ಸ್ಟಾರ್ಟಿಂಗು ಆಗಿತ್ತಲ್ಲ, ಮೆಸೇಜ್ ಬಂದಿತ್ತು. ಅಲ್ಲಮ್ಮ, ಎಷ್ಟು ವರ್ಷದ ಹಿಂದೆ ನೀವು ಅಪ್ಲಿಕೇಶನ್ ಹಾಕಿದ್ರಿ? ನಾವು ಸದ್ಯಕ್ಕೆ ಇವಾಗ 5 ವರ್ಷಕ್ಕೆ ಮುಂಚೆ ಹಾಕಿದ್ದೀವಿ. 5 ವರ್ಷದ ಇಂಚೆ ಅಂತ ಅಂದ್ರೆ 2021ರಲ್ಲಿ. ನೀವು ಅಮೌಂಟ್ ಎಷ್ಟು ಕಟ್ಟಿದ್ರಿ? 1 ಲಕ್ಷ ಕಟ್ಟಿದ್ವಿ. 1 ಲಕ್ಷ ಕಟ್ಟಿದ್ರಿ. ನಾವು 1 ಲಕ್ಷನೇ ಕಟ್ಟಿದ್ದೆ 2021ರಲ್ಲಿ. ಇವರು ಅದೇ ತರ ಕಟ್ಟಿರೋದು. ನಿಮ್ಮ ಹೆಸರು ಹೇಳಿಮ್ಮ? ಶಾಂತಮ್ಮ ಅನ್ನೋರು. ಇವರು RGRSCL ಅಪ್ಲಿಕೇಶನ್ 2021ರಲ್ಲಿ ಕಟ್ಟಿರೋಂಥದ್ದು. ಅದಾದ ನಂತರ ನಿಮ್ಗೆ ಮೆಸೇಜ್ ಯಾವಾಗ ಬಂತಮ್ಮ? ಮೆಸೇಜ್ ಬಂದ್ಮೇಲೆ ದುಡ್ಡು ಕಟ್ಟಿದ್ದು. ಆಮೇಲೆ ಬ್ಯಾಂಕ್ ಅವರು ಒಂದ್ 2-3 ವರ್ಷ ಬಿಟ್ಟು ಬ್ಯಾಂಕ್ ಅವ್ರು ಫೋನ್ ಮಾಡಿದ್ರು. ಲೋನ್ ತಗೊಂತೀರಾ ಅಂತ ಕೇಳಿದ್ರು. ಮತ್ತೆ ನಾವು ಆಯ್ತು ಲೋನ್ ಮೇಲೆ ಹೋಗ್ತೀವಿ ಅಂದ್ಬಿಟ್ಟು ಅದ್ ಮಾಡೋಷ್ಟಿಗೆ 4 ವರ್ಷ ಆಗೋಯ್ತು. ನೀವು ಈಗ ಲೋನ್ ತಿಂಗಳಿಗೆ ಎಷ್ಟು ಕಟ್ತಾ ಇದೀರಮ್ಮ? 8,000 ಕಟ್ತಾ ಇದ್ದೀವಿ. ಕರೆಕ್ಟ್ ಆಗಿ 8,000 8,000 ಚಿಲ್ಲರೆ ಏನಾದ್ರು? ಇಲ್ಲ 8,000. 8,000 ಎಷ್ಟು ವರ್ಷಕ್ಕೆ ಹಾಕ್ಸ್ಕೊಂಡಿದ್ದೀರಿ ತಾಯಿ? 14 ವರ್ಷ. 14 ವರ್ಷಕ್ಕೆ ಇವರು 8,000 ರೂಪಾಯಿ ಆ ತರ ಲೋನ್ ಹಾಕ್ಸ್ಕೊಂಡಿರೋದು. ಇವರು 8,000 ಕಟ್ತಾ ಇದ್ದಾರೆ 14 ವರ್ಷ. ಅವರು ಅಮ್ಮ, ನಿಮ್ದು ಎಷ್ಟು ವರ್ಷಕ್ಕೆ ಹಾಕ್ಸ್ಕೊಂಡಿದ್ದೀರಿ?
ಅವ್ರು 10 ವರ್ಷ ಅದಕ್ಕೆ 13,286 ರೂಪಾಯಿ ಅವ್ರು ಕಟ್ತಾ ಇರೋಂಥದ್ದು. ಯಾಕಂದ್ರೆ ಟೀನರ್ ಕಡಿಮೆ ಮಾಡ್ಕೊಂಡ್ರು ಅದಕ್ಕೆ ಜಾಸ್ತಿ ಆಯ್ತು ಅವ್ರದ್ದು ಲೋನು. ಇವರು ಟೀನರ್ ಜಾಸ್ತಿ ಮಾಡ್ಕೊಂಡ್ರು 4 ವರ್ಷ ಎಕ್ಸ್ಟ್ರಾ ಮಾಡ್ಕೊಂಡ್ರು ಅದಕ್ಕೆ ಇವರು 8,000 ರೂಪಾಯಿ ಕಟ್ತಾರೆ. ಹೌದು ಹೌದು ಸರ್. ನಮ್ಮ ನೀರಿನ ವ್ಯವಸ್ಥೆ ಹೇಗಿದೆಯಮ್ಮ? ಪರವಾಗಿಲ್ಲ ಸರ್, ಎಲ್ಲ ತೊಂದರೆ ಇಲ್ಲ. ತೊಂದ್ರೆ ಕರೆಂಟ್ ಯಾವ ತರ ಇದೆ? ಅದೇ ಸ್ವಲ್ಪ ಪ್ರಾಬ್ಲಮ್ ಐತೆ ಸರ್. ಏನಾಗ್ತಾ ಇದೆಯಮ್ಮ ಕರೆಂಟ್? ಅವಾಗ ಇವಾಗ್ನೂ ಇಲ್ಲ ಕರೆಂಟು, ರೀಚಾರ್ಜ್ ಮಾಡಲ್ಲ, ಇನ್ನು ಮೀಟರ್ ಹಾಕಿಲ್ಲ ನಮ್ಗೆ. ಮೀಟರ್ ಬರುತ್ತಮ್ಮ, ಅದರಿಂದ ನಾವು ತಾನೇ ಬಂದಿರೋದಲ್ಲಮ್ಮ, ಎಲ್ಲ ವ್ಯವಸ್ಥೆ ಆಯ್ತಾ ಇದೆ. ಫಸ್ಟ್ ಎಲ್ಲ ಇವಾಗ ಬಂದ್ರೆ ಸ್ವಚ್ಛತೆನೂ ಕ್ಲೀನ್ ಆಗಿದಿಲ್ಲ, ಬಹಳ ಕ್ಲೀನ್ ಆಗಿ ಇಟ್ಕೊಂಡು. ಹೌಸ್ ಕೀಪಿಂಗ್ ಎಲ್ಲ ಬರ್ತಾರೆ ಸರ್, ವೆರಿ ಗುಡ್. ಪರವಾಗಿಲ್ಲ ಮಾಡ್ತಾ ಇದ್ದಾರೆ. ಹೌಸ್ ಕೀಪಿಂಗ್ ಎಲ್ಲ ಬರ್ತಾರೆ. ಆಮೇಲೆ ಲಿಫ್ಟ್ ವ್ಯವಸ್ಥೆ ಯಾವ ತರ ಇದೆ? ಅದೇ ಇದು ಚೆನ್ನಾಗೈತೆ, ಏನಿಲ್ಲ. ಯಾರನ್ನ ಸಾಮಾನು ಶಿಫ್ಟ್ ಮಾಡಿದ್ರೆ ಮಾತ್ರ ಅವಾಗ ಸ್ವಲ್ಪ ಜಾಮ್ ಆಗೋಯ್ತೈತೆ. ಅದು ಬಾರ್ ಆಗಿರೋ ಕರೆಂಟ್ ಇದು ಸಹಜವಾಗಿ ಪ್ರತಿಯೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಇದ್ದೇ ಇರ್ತದೆ. ಅದನ್ನ ಕುಂದುಕೊರತೆಗಳನ್ನ ರೆಡಿ ಮಾಡ್ತಾ ಇದ್ದಾರೆ, ರೆಡಿ ಆಗುತ್ತಮ್ಮ. ಸೆಕ್ಯೂರಿಟಿ ಯಾವ ತರ, ಏನು ತೊಂದರೆ ಇಲ್ಲ ಸರ್, ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ನೆರೆ ಹೊರೆ ಅವರು ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದೆ ಸರ್. ಶಾಂತವಾದಂತಹ ವಾತಾವರಣ. ಕಮ್ಮನಹಳ್ಳಿ ಬರೀ 600 ಮೀಟರ್ ಇದೆ ಇಲ್ಲಿ ಹತ್ರ. ಊಟಕ್ಕೆ ಮೀನ್ಸ್ ನೀವು ದಿನಸಿ ವ್ಯವಸ್ಥೆಗಳಿಗೆಲ್ಲ ಅಲ್ಲ ಮಕ್ಕಳು ತಂದಾಕ್ಬಿಡ್ತಾರೆ, ನಾವೆಲ್ಲೂ ಎಜುಕೇಶನ್ಗೆ ಸ್ಕೂಲು ಕಾಲೇಜ್ ಎಲ್ಲ ಕೆಲ್ಸಕ್ಕೆ ಹೋಗೋಳು. ಅಲ್ಲಮ್ಮ ಹೇಳ್ತಾ ಇರೋದು ನಿಮ್ಗೆ ಎಜುಕೇಶನ್ ಎಲ್ಲ ಹತ್ರದಲ್ಲೇ ಇದೆಯಲ್ಲ? ಹೌದೌದು, ಸಜ್ಜಾಪುರ ಎಲ್ಲ ಐತೆ, ಪರವಾಗಿಲ್ಲ, ಎಲ್ಲ ಅನುಕೂಲ ಐತೆ. ಅದೆಲ್ಲ ಎಲ್ಲಾನ ಇರ್ಲಿ, ಕರೆಂಟ್ ಪ್ರಾಬ್ಲಮ್ ತುಂಬಾ ಐತೆ ಸರ್, ಅದು ನಮ್ ಕರೆಂಟ್ ಪ್ರಾಬ್ಲಮ್ ಇದೆ. ಸರಿ ಹೋಗುತ್ತಮ್ಮ. ನೋಡಿ ನಿಮ್ಗೆ ಗೊತ್ತು, ಇಲ್ಲೆಲ್ಲ ಜನರೇಟರ್ಗಳು ಹಾಕಿದ್ದಾರೆ, ಡಿಜಿ ಹಾಕಿದ್ದಾರೆ, ಜನರೇಟರ್ ಹಾಕಿದ್ದಾರೆ, ಎಲ್ಲ ರೆಡಿ ಆಗುತ್ತಮ್ಮ, ಎಲ್ಲ ರೆಡಿ ಆಗುತ್ತೆ. ಅದೇ ಎಲ್ಲರೂ ಬಂದ್ರೆ ಅದು ರೆಡಿ ಆಗ್ತದೆ. ಈಗ ಪ್ರೆಸೆಂಟ್ ಇಲ್ಲಿ ಇರೋಂಥದ್ದು ಎ ಬ್ಲಾಕ್ ಮತ್ತೆ ಬಿ ಬ್ಲಾಕ್. 13 ಫ್ಲೋರ್ ಇರೋದಾ? 1 2 3 4 5 6 7 8 9 10 11 12 13 14 ಐತಲ್ಲಮ್ಮ? ಅದು ಇದು ಟೆರೆಸ್ ಒಂದು ಬಿಟ್ಟಿದ್ದಾರೆ ಸರ್, 13 ಫ್ಲೋರ್. ಇದು 1 2 3 4 5 6 7 8 9 10 11 12 13 14 ಇದೆ. ಅದು 4 ಇದ್ರೆ ಅದೇ ಟೆರೆಸ್, ಅಲ್ಲಿ ಮೇಲೆ ಹೋಗಕ್ ಆಗಲ್ಲ. 13 ಫ್ಲೋರ್ಗೆ ಲಿಫ್ಟ್ ಕೊಟ್ಟಿರೋದು. 13 ಫ್ಲೋರ್ಗೆ ಲಿಫ್ಟ್ ಕೊಟ್ಟಿರೋದು. ಹೌದು. 1 2 3 4 5 6 7 8 9 10 11 12 13. ಹೌದು, 13 ಇದೆ. 13 ಇದೆ. ಮೇಲ್ಗಡೆ ಟೆರೆಸ್ ಇದೆ. ಟೆರೆಸ್ ಐತೆ, ನೀರ್ ಟ್ಯಾಂಕ್ ಇದೆ. ನೀರಿನ ವ್ಯವಸ್ಥೆ ಹೇಗಿದೆಯಮ್ಮ? ಪರವಾಗಿಲ್ಲ, ಅದೇನಿಲ್ಲ, ಏನ್ ತೊಂದ್ರೆ ಇಲ್ಲ. ಯಾವುದೇ ತರದ ತೊಂದರೆ ನಿಮ್ಗಿಲ್ಲ? ಇಲ್ಲ, ಚೆನ್ನಾಗೈತೆ. ನೀವು ಅಪ್ಲಿಕೇಶನ್ ಹಾಕಿದ ನಂತರ ನೀವು ಲೋನ್ ಮಾಡಿಸ್ಕೊಂಡ್ಮೇಲೆ ನೀವು ಅಲ್ಲಿ ಆಫೀಸ್ಗೆ ಹೋಗ್ಬಿಟ್ಟು ಏನೇನು ಕೊಟ್ರಿಮ್ಮ ನೀವು? ನಾವು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐ ಡಿ, ಆಮೇಲೆ ನಾವು 50 ವರ್ಷದಿಂದ ನಾವು ಇಲ್ಲೇ ಇದ್ದೀವಿ, ಹುಟ್ಟಿ ಬೆಳೆದಿರಲ್ಲ ಕರ್ನಾಟಕ, ಅದೆಲ್ಲ ಒಂದು ಸರ್ಟಿಫಿಕೇಟ್ ಕೊಟ್ಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಅದು ನಮ್ಗೆ ಯಾವ್ದು ಸೊತ್ತು ಪತ್ತು ಯಾವ್ದು ಇಲ್ಲ. ಅದಕ್ಕೆ ₹3 ಸ್ಟಾಂಪ್ ಪೇಪರ್ ಎಲ್ಲ ಕೊಟ್ಟು ಹೋಗಿ ನೀವು ರಿಜಿಸ್ಟರ್. ಹೌದೌದು. ನಿಮ್ದು ಖಾತಾ ಆಗಿದ್ಯಾ? ಖಾತಾ ಆಗಿಲ್ಲ ಸರ್, ಯಾರಿಗೂ ಆಗಿಲ್ಲ. ಪೊಸೆಷನ್ ಲೆಟರ್ ಕೊಟ್ಟರು ನಿಮ್ಗೆ? ಹೌದು, ಕೊಟ್ಟಿದ್ದಾರೆ. ಇವಾಗ ಮತ್ತೆ ಹೋಗಿ ಒಂದು ಮೀಟಿಂಗ್ ಮಾಡ್ದು. ಇದೆ ಕರೆಂಟ್ ಬಗ್ಗೆ. ನಿಮ್ಮ ಮನೆ ಇರೋದು ಕೆಳಗಡೆನಾ? ಹೌದು, ಫಸ್ಟ್ ಫ್ಲೋರ್ ಸರ್. ಫಸ್ಟ್ ಫ್ಲೋರಾ? ಹೋಗೋಣ, ನಿಮ್ಮ ಮನೆಗೆ ಹೋಗೋಣ. ಇದು ಎ ಬ್ಲಾಕು, ಅದು ಬಿ RGRCL ಚಿಕ್ಕನಹಳ್ಳಿ ಕಮ್ಮನಹಳ್ಳಿನಲ್ಲಿ ಇರುವಂಥದ್ದು. ಇದು ಬಂದು ಬಿ ಬ್ಲಾಕು. ಇದು ಎಲ್ಲ 13 ಫ್ಲೋರ್ಸ್ ಇರುವಂಥದ್ದು. ಅಲ್ಲಿ ನೋಡಿ ನಿಮಗೆ UG ಸಂಪ್ ಕಾಣಿಸುತ್ತೆ. STP ಆ ಕಡೆ ತೋರಿಸ್ತೀನಿ ನಾನು. ಈ ಕಡೆ ಇರೋಂಥದ್ದು ಪೂರ್ತಿ ನಿಮಗೆ ಟ್ರಾನ್ಸ್ಫಾರ್ಮರ್ಸು ಪ್ಲಸ್ DG ಎಲ್ಲ ಇಲ್ಲೇ ಇದೆ. DG ಎಲ್ಲ ಪ್ರತಿಯೊಂದು ಇಲ್ಲೇ ಇದೆ. ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಎಲ್ಲ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಸೆಕ್ಯೂರಿಟಿ ಇರುವಂಥದ್ದು, ಸೆಕ್ಯೂರಿಟಿಗೂ ಭಾಳ ಕ್ಲೀನಾಗಿದೆ. ಬನ್ನಿಮ್ಮ, ಏನಮ್ಮ ಹೆಸರು ಹೇಳಿದ್ರೆ ನಿಮ್ಮದು? ಶಾಂತಮ್ಮ. ಬನ್ನಿ, ಸೆಕ್ಯೂರಿಟಿ ಇರೋಂಥದ್ದು ಈ ಜಾಗದಲ್ಲಿ. ಫಸ್ಟ್ ಫ್ಲೋರು ನಾನು ಇಲ್ಲಿಗೆ ಹೋಗ್ತೀನಿ ಈಗ. ಫಸ್ಟ್ ಫ್ಲೋರಲ್ಲಿ ನೀವು ಫಸ್ಟ್ ಫ್ಲೋರಲ್ಲಿ ಇರೋದನ್ನ? ಹೌದು, ಇಲ್ಲ. ಫಸ್ಟ್ ಫ್ಲೋರಲ್ಲಿ ಬನ್ನಿಮ್ಮ, ನಡೀರಿ. ಹಂಗೆ ಬನ್ನಿ ಸರ್, ನಡಿ ಬನ್ನಿ. ಇದು ಫಸ್ಟ್ ಫ್ಲೋರಲ್ಲಿ ಇರೋವಂಥದ್ದು. ಭಾಳ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇಲ್ಲಿರುವಂಥದ್ದು. ಇಲ್ಲಿ ನಿಮಗೆ ಕರೆಂಟಿನ ವ್ಯವಸ್ಥೆ ಅದು ಎಲ್ಲ ಇದೆ. ಫಸ್ಟ್ ಫ್ಲೋರ್ಗೆ ಕರೆಂಟಿಂದು ಇಲ್ಲಿದೆ. ಬಿಲ್ ಎಲ್ಲ ಕಟ್ಟುವಂಥದ್ದು ಮಾಮೂಲಿ. ಎಲೆಕ್ಟ್ರಿಕಲ್ ರೂಮ್ ಇವಾಗ ಬಂದಿದ್ದೀರಾ? ನಿಮ್ಗೆ ಅಲಾಟ್ ಆಗಿದೆಯಾ? ವೆರಿ ಗುಡ್. ನೀವು ಇಲ್ಲೇನೆ ಅವ್ರ ಫ್ಯಾಮ್ಲಿನಾ? ಥ್ಯಾಂಕ್ ಯು. DBS ಡಿಜಿಟಲ್ ಭಾರತ್ ಸೇವಾ ನಮ್ಮ ಯೂಟ್ಯೂಬ್ ಚಾನಲ್ ಒಂದ್ಸತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. DB ಸೇವಾ
ಹಾಂ ಕರೆಂಟ್ ಐತಾ ಇಲ್ಲ? ಹಾಂ ಕರೆಂಟ್ ಐತಪ್ಪು, ಕರೆಂಟ್ ಇದೆ. ಕಂಗ್ರ್ಯಾಚುಲೇಷನ್ಸ್. ಆಗಿದ್ರೆ ಬಂದೆ ಮೇಡಮ್, ಒಂದು ಸೆಕೆಂಡ್. ಹ್ಞೂ ನಡೀರಿ ಮಿಸ್ಟರ್ ಶ್ರೀನಿವಾಸ್. ಇವರು ನನ್ನ ಸ್ನೇಹಿತ. ಇವನು ಇಲ್ಲಿ ಲೋಕಲ್ ಇದು, ಸೊ ಪವರ್ಫುಲ್ ಮ್ಯಾನ್ ಇವನು. ಅದಕ್ಕೆ ಇವನ ಜೊತೆನೇ ಬಂದಿರೋಂಥದ್ದು. ನೋಡಿ, ಮೊದಲನೇ ಟೈಮು ಅವರು ಮಸ್ತ್ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ರಂಗೋಲಿ ಗಿಂಗೋಲೆ ಎಲ್ಲ ಬಿಡಿಸ್ಕೊಂಡು ಅದನ್ನು ಕಾರ್ನರಲ್ಲೇ ಹಾಕ್ಕೊಂಡಿದ್ದಾರೆ. ಚೆನ್ನಾಗೈತೆ. 108 ಅವ್ರ ನಂಬರು, ಭಾಳ ಚೆನ್ನಾಗಿದೆ. ಮನೆಗೆ ಇಲ್ಲೇ ಪಕ್ಕದಲ್ಲೇ ಕಿಟಕಿ, ಸೆಕ್ಯೂರಿಟಿ ಎಲ್ಲ ಅಲ್ಲೇ ಕಾಣಿಸುತ್ತೆ ನೋಡಿ. ಸೆಕ್ಯೂರಿಟಿ ಎಲ್ಲ ಕಾಣಿಸುತ್ತೆ ಇಲ್ಲೇ. ಇಲ್ಲೇ ಸೆಕ್ಯೂರಿಟಿ ರೂಮ್ ಇದೆ ಪಕ್ಕದಲ್ಲೇ. 4 ಲಕ್ಷಕ್ಕೆ ಇದು ಮಾಡಿ ಅಲ್ಲೇನೆ ನಿಮಗೆ ಎಲ್ಲ ಬರುತ್ತೆ. ಸ್ವಲ್ಪ ಕಮ್ಮಿ ಮಾಡಬೇಕು, ಎಲ್ಲರೂ ಮಾಡಿದಾರಲ್ಲ ನಾವು. ಭಾಳ ಅಚ್ಚುಕಟ್ಟಾಗಿ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಒಳಗಡೆ ಲೈಟಿನ ವ್ಯವಸ್ಥೆನೇ ಬೇಕಾಗಿಲ್ಲ ಅನ್ಸುತ್ತೆ. ಹೌದು, ಅಷ್ಟು ಚೆನ್ನಾಗಿದೆ. ಹಾಂ, ಈಗ ಒಳಗಡೆ ಹೋಗೋಣ. ಓಕೆ, ಭಾಳ ಚೆನ್ನಾಗಿದೆ. ಒಳಗಡೆ ಹೋಗೋಣ ಈಗ. ಪೂಜೆ ಏನೋ ಮಾಡಿದ್ದಾರೆ. ಲೈಟ್ ಹಾಕ್ಕೊಳ್ರಮ್ಮ, ಲೈಟ್ ಹಾಕ್ಕೊಳ್ರಿ. ಇಲ್ಲ, ಕರೆಂಟ್ ಬಂದೈತಾ? ಕರೆಂಟ್ ಬಂದೈತಮ್ಮ. ನಾವು ಬಂದರೆ ಕರೆಂಟ್ ಬರ್ತದಮ್ಮ. ಇಷ್ಟೊತ್ತು ಹೋಗಿತ್ತು ನೋಡಿ. ದೇವ್ರ ಪೂಜೆ ಎಲ್ಲ ಮಾಡಿದ್ದಾರೆ. ಏನೋ ಕ್ಯಾರಮ್ ಗಿರಾಮ್ ಎಲ್ಲ ಇಟ್ಕೊಂಡಿದ್ದಾರೆ ಪಕ್ಕದಲ್ಲೇ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳಮ್ಮ. ಚೆನ್ನಾಗಿ ಇಟ್ಕೊಂಡಿದ್ದೀರಿ. ಇವ್ರು ಹಿರಿಕರ ಫೋಟೋ ಎಲ್ಲ ಹಾಕೊಂಡವ್ರೆ. ಗುಡ್. ಮನೆಯಲ್ಲಿ ನೋಡಿ ಎಷ್ಟು ಚೊಕ್ಕಟ್ಟವಾಗಿ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಲೈಟಿನ ವ್ಯವಸ್ಥೆನೂ ಭಾಳ ಚೆನ್ನಾಗಿದೆ. ಬಟ್ ಏನಂತ ಅಂದರೆ ಅವಾಗವಾಗ ಹೋಗುತ್ತಂತೆ. ಇಲ್ಲಿ ಟಿ ವಿ ಹಾಕ್ಕೊಂಡಿದ್ದಾರೆ. ಇದು ಎಂಟ್ರೆನ್ಸು. ಇದ್ರ ಮುಂಚೆನೂ ಹೇಳಿದೆ, ಇದು ಬಂದು ನಿಮಗೆ ಸಿಮೆಂಟಂದು ವಾಸ್ಕಲ್ಲು. ನಾನು ಇದ್ರ ಮುಂಚೆನೂ ಹೇಳಿದೆ, ಇದು ಸಿಮೆಂಟನ್ ವಾಸ್ಕಲ್ಲು. ಥಿಕ್ನೆಸ್ ಬಂದು ಡೋರೊಂದು ನಿಯರ್ಲಿ 1.5 ಇದೆ. 1.5 ಇಂಚ್ ಬರುತ್ತೆ. ನಾನು ಇದ್ರ ಮುಂಚೆನೂ ತೋರಿಸಿದೆ, 1.5 ಇಂಚ್ ಬರುತ್ತೆ. ಡಿ ಪಿ ಈ ಕಡೆ ಇದೆ. ಓಕೆ, ಡಿ ಪಿ ಇಲ್ಲಿದೆ, ಅದನ್ನು ಕ್ಲೀನಾಗೇ ಇದೆ. ಓಕೆ, ಡಿ ಪಿ ಇವ್ರು ಹಾಕ್ಕೊಂಡಿರೋಂಥದ್ದು ಟಿ ವಿ. ಒಳಗಡೆ ಚೆನ್ನಾಗಿರೋ ಬ್ಯಾಸ್ದೇನೋ ಹಾಕ್ಕೊಂಡಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಬ್ಯೂಟಿಫುಲ್. ಆಮೇಲೆ ಡೋರ್ಗೆ ಲಾಕು ಇವರೇ ಹಾಕ್ಸ್ಕೊಂಡಿರೋಂಥದ್ದು. ಹೌದು ಸರ್, ಡೋರ್ಗೆ ಲಾಕ್ ಇವರೇ ಚೆನ್ನಾಗಿ ಹಾಕಿಸ್ಕೊಂಡಿದ್ದಾರೆ ನೋಡಿ. 2 ಸತಿ ಲಾಕು, ಇದು ಲಾಕ್ ಈಗ ಬರಲ್ಲ, ಆಯಿತಾ? ಇದು ಅನ್ಲಾಕ್. ಕ್ಲೀನಾಗಿ ಹಾಕ್ಸ್ಕೊಂಡಿದ್ದಾರೆ, ರೆಡಿ ಮಾಡಿಸ್ಕೊಂಡ್ರು. ಎಷ್ಟು ಖರ್ಚು ಮಾಡಿದ್ರಮ್ಮ ಮನೆ ಏನಾದರೂ ಸಣ್ಣ ಪುಟ್ಟ ರೆಡಿ ಮಾಡೋದಕ್ಕೆ? ಮನೆ ಇದೆಲ್ಲ ಆಗಿತ್ತು, ಒಂದು 20,000 ಆಯ್ತು ಸರ್. ಹಾಂ, 20,000 ಮಾತ್ರನಾ? ಆಯ್ತು, ವೆರಿ ಗುಡ್. ಬರೀ 20,000ದಲ್ಲಿ ರೆಡಿ ಮಾಡಿಸ್ಕೊಂಡವ್ರೆ. ರೆಡಿ ಮಾಡಿಸಿ. ಇಲ್ಲೊಂದು ದಿವಾನ್ ಕಾಟ್ ಹಾಕ್ಕೊಂಡಿದ್ದಾರೆ. ಇಲ್ಲೊಂದು ದಿವಾನ್ ಕಾಟು, ಒಳಗಡೆ ರೂಮ್, ಆಮೇಲೆ ರೂಮ್. ಈ ಕಡೆ ಮಾಮೂಲಿ ಇದು ಕಿಚನ್ನು ಭಾಳ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ. ಏನಮ್ಮ, ಕಮಲಮ್ಮ ಅಲ್ಲ ನಿಮ್ಮ ಹೆಸರು? ಶಾಂತಮ್ಮ. ಶಾಂತಮ್ಮ. ಹಾಂ, ಒಳಗಡೆನೂ ತೋರಿಸ್ತೀನಿ ನಾನು. ಈ ಸ್ವಿಚ್ ಪ್ಲಗ್ಗು ಇಲ್ಲಿಂದು ಟಿ ವಿದು ಇದನ್ನು ಹಾಕ್ಕೊಂಡು ಇಲ್ಲಿಂದ ಕೇಬಲ್ ಇಲ್ಲೇ ಒಳಗಡೆ ಬಂದ್ಬಿಟ್ಟೈತೆ. ಇವರು ಇದನ್ನು ಇಟಾಲಿಯನ್ ಕಿಚನ್ ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡ್ರು, ಬಟ್ ಮಾಡಿಸ್ಕೊಂಡಿಲ್ಲ. ಇನ್ ಫ್ಯೂಚರ್ ಮಾಡಿಸ್ಕೊತೀನಿ ಅಂತ ಹೇಳಿದ್ರು. ಈಗ ಒಂದು 20,000 ಖರ್ಚು ಮಾಡಿ ಸಣ್ಣ ಪುಟ್ಟ ರಿಪೇರಿಗಳನ್ನ ಅದು ಇದು ಮಾಡಿಸ್ಕೊಂಡಿದ್ದಾರೆ. ಇದಾದ ನಂತರ ಕಿಚನ್, ಓಹೋ, ಮೊಲಾಸ್ ಹಾಕಿದ್ದಾರೆ. ವೆರಿ ಗುಡ್. ಡಿಜಿಟಲ್ ಭಾರತ್ ಸೇವಾ, ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.